ಆಳಂದ ಇಲ್ಲಿಗೂ ಸಹ ಏನಂದರೆ ಮತಗಳ ಕಳ್ಳತನ ಆಗಿದೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾರೆ. ಅದೇ ಅವರು ಸಾಕ್ಷಿ ಸಮೇತ ಹೇಳಿದಾರಲ್ಲ, ರಾತ್ರಿ 3 ಗಂಟೆಗೆ ಇದು ಮಾಡೋದು, ಅಡಿಷನ್ನು ಡಿಲಿಷನ್ಸು, ಅಲ್ಲಿ ಅಷ್ಟೇ ಕಂಪ್ಯೂಟರ್ ಬಳಕೆ, ಅವರೆಲ್ಲ ಸಾಕ್ಷಿ ಸಮೇತವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇವೆಲ್ಲ ತನಿಖೆ ಆಗಬೇಕು. ಅದು ಹಾಕ್ಲೇಬೇಕು. ಈ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡಬೇಕಲ್ಲ, ಯಾವುದೂ ಮಾಡ್ತಾ ಇಲ್ಲ ಅವರು. ರಾಹುಲ್ ಗಾಂಧಿ ಅವರಿಗೆ ಬರೀ ಅವರು ಮಾಧ್ಯಮದ ಮೂಲಕ ಇದು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದು ಏನಾಗಿದೆ ಅದನ್ನು ಎನ್ಕ್ವೈರಿ ಮಾಡಬೇಕಲ್ಲ. ಉಳಿದ ನಿಮ್ಮ ಏನು ಎಲೆಕ್ಷನ್ ಕಮಿಷನರ್ಸು, ಹಿಂದಿನ ಎಲೆಕ್ಷನ್ ಕಮಿಷನರು, ಫಾರ್ಮರ್ ಎಲೆಕ್ಷನ್ ಕಮಿಷನರ್ಸ್ ಅವ್ರು ಹೇಳಿದ್ದಾರೆ. ಅವರೆಲ್ಲ ಏನು ಅಡ್ವೈಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ? ಏನು ಅಡ್ವೈಸ್ ಮಾಡಿದ್ದಾರೆ? ಆದ್ರೆ ಅವರು ಏನು ಮಾಡಿದಾರಲ್ಲ ಅದನ್ನು ತನಿಖೆ ಮಾಡಿ ಅದಕ್ಕೆ ಇದು ಮಾಡಬೇಕು. ಅದನ್ನು ಬಿಟ್ಕೊಂಡು ನೀವು ನಮಗೆ ಅಫಿಡವಿಟ್ ಹಾಕಿ, ಈಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್, ಈಸ್ ಅಪೋಸಿಷನ್ ಲೀಡರ್ ಆಫ್ ದ ಕಂಟ್ರಿ, ದ ಶಾಡೋ ಪ್ರೈಮ್ ಮಿನಿಸ್ಟರ್. ಇಂತಿದ್ದಾಗ ನೀವು ಅಫಿಡವಿಟ್ ಹಾಕಿರಂದ್ರೆ ಓದ್ ತೊಗೊಂಡೇ ಅವರು ಮೆಂಬರ್ಸ್ ಆಗಿರ್ತಾರಲ್ಲ, MP ಆಗಿರ್ತಾರೆ. ಓದ್ ತೊಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ. ಅವರು ಈ ಎಲೆಕ್ಷನ್ ಕಮಿಷನ್ದವರು ಬರೀ ಅವರಿಗೆ ಮಾಧ್ಯಮದ ಮೂಲಕ ಕೌಂಟರ್ ಮಾಡಿದರೆ ಅದಾಗೋದಲ್ಲ. ಅವರು ಕೊಟ್ಟಿರುವಂಥದ್ದು ಅದನ್ನು ಸಾಕ್ಷಿ ಸಮೇತವಾಗಿ, ಬೆಂಗಳೂರದೇ ಉದಾಹರಣೆ ಅದ. ಒಂದೇ ಮನೆಯಲ್ಲಿ ಇವತ್ತು ದಿವಸ 80 ಜನ ಹಿಂಗೆಲ್ಲನೂ ಕೂಡ ಅದಾವೆ. ಅದನ್ನು ತನಿಖೆ ಮಾಡಬೇಕು. ಸುಮ್ಮನೆ ಅಫಿಡವಿಟ್ ಕುಡಿ ಅಂತ ಹೇಳ್ಕೊತ್ಕೊಂಡಿರೋದು, ಮಾಧ್ಯಮದ ಮೂಲಕ ಹೇಳುವಂಥದ್ದು ಆಗಬಾರ್ದು. ಅವ್ರು ಸಂಪೂರ್ಣವಾಗಿ ಅದನ್ನು ಎನ್ಕ್ವೈರಿ ಮಾಡಲಿ.